ನನ್ನ ಪ್ರೀತಿಯ ಕರುನಾಡಿನ ಜನತೆ ಶುಭ ಮುಂಜಾನೆ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಾನಿವಾಗ ದೇವನಹಳ್ಳಿಯಲ್ಲಿದ್ದೇನೆ. ಗಾಡಿ ನೈಟ್ 3 ಗಂಟೆಗೆ ಬಂತ. ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತ. ಮಲಗಿದ್ವಿ ನಾವು. ಇವಾಗ ಗಾಡಿ ಕ್ಯಾಬಿನಲ್ಲೇ ಮಕ್ಕೊಂಡಿದ್ದೇವೆ. ಟೈಮ್ ಇವಾಗ ಸುಮಾರು ಬೆಳಗಿನ ಜಾವ 8:30 ಆಗಿದೆ. ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ವ್ಲಾಗನ್ನ ಸ್ಟಾರ್ಟ್ ಮಾಡೋಣ ಆಗಿದೆ. ನೋಡ್ತೇನೆ ನಮ್ಮ ಇಬ್ಬರು ಡ್ರೈವರ್ಸ್ ಎಲ್ಲ ಹೆಂಗೆ ರೆಸ್ಟ್ ಮಾಡಕತ್ತಾರ. ನಾನು ಅಲ್ಲೇ ಮಕ್ಕೊಂಡಿದ್ದೀನಿ. ಹೆಂಗೆ ತೋರಿಸ್ತೇನೆ ನಿಮಗೆಲ್ಲ. ನೋಡ್ರಿ, ನಮ್ಮ ಡ್ರೈವರ್ ರೆಸ್ಟ್ ಮಾಡಕತ್ತಾರ. ಅವರು ಸಂಗಮೇಶ್ ಅಂತ, ಇವರು ಅಂಬರೀಷ್ ಅಂತ. ನೈಟ್ ಕಂಟಿನ್ಯೂಸ್ ಅವರೇ ಹೊಡ್ತಾರ. ಬೆಳಗಿನ ಜಾವ 3-4 ಗಂಟೆ ಸ್ವಲ್ಪ ಮುಕ್ಕೊಂಡಿರೋರು. ಅವ್ರ ಪಕ್ಕದಲ್ಲೇ ನಾನು ಮುಕ್ಕೊಂಡಿದ್ದೆ. ಲೈಫ್ ತಿಳ್ಕೊಂಡ ಸರಳಿಲ್ಲ ಅವ್ರದ್ದು. ಹ್ಯಾವಿ ಕಷ್ಟ ಆಯ್ತು ಮಾತ್ರ. ನಾನು ನೋಡಿದ್ದೇನಲ್ಲಪ್ಪ, ನಿದ್ದೆ ಮಾತ್ರ ಸಂಪಾಯ್ತಾ. ಇವಾಗ ನಮ್ಮ ಗಾಡಿ ಅನ್ಲೋಡ್ ಆಗ್ಬೇಕು. ಇನ್ನೂ ಆಫೀಸ್ ಓಪನ್ ಆಗಿಲ್ಲ. ಆಫೀಸ್ ಓಪನ್ ಆಗೋದು 10:10 ಆಗ್ತೈತೆ. ಅಷ್ಟೊತ್ತಿಗೆ ನಮ್ಮ ಗಾಡಿನ ಅನ್ಲೋಡ್ ಮಾಡ್ತೇವೆ. ಆಮೇಲೆ ನೆಕ್ಸ್ಟ್ ನೋಡೋಣ ಅಂತ ಏನಾಗುತ್ತೆ ಅನ್ನೋದನ್ನು ನಾನು ನಿಮಗೆ ಕನೆಕ್ಟಲ್ಲಿರ್ತೇನೆ. ನಾನು ನಿಮಗೆ ತೋರಿಸೋ ಪ್ರಯತ್ನ ಮಾಡ್ತಾ ಇರ್ತೇನೆ. ಬೆಳಗಿನ ಜಾವ ಸುಮಾರು ಇವಾಗ 8:30 ಆಗಿದೆ. ಇವಾಗ ನಮ್ಮಿಬ್ರು ಡ್ರೈವರ್ಸ್ ಎದ್ರ ವರ್ಕ್ ಸ್ಟಾರ್ಟ್ ಆಗ್ತೈತಿ. ಇವಾಗ ಇನ್ನೊಂದು ಒಳಗಡೆ ಗಾಡಿ ಅನ್ಲೋಡಿಂಗ್ ಆಗ್ತೈತೆ. ಅದು ಗಾಡಿ ಅನ್ಲೋಡಿಂಗ್ ಆದ್ಮೇಲೆ ಸೀದಾ ನಾವು ಅನ್ಲೋಡಿಂಗ್ ಮಾಡಕ್ಕೆ ತೊಗೊಂಡು ಹೋಗ್ತೀವಿ ಒಳಗಡೆ. ನೆಕ್ಸ್ಟ್ ಲೋಡಿಂಗ್ ಎಲ್ಲಿ ಮಾಡ್ಬೇಕಂತ ಚೆಕ್ ಮಾಡತ್ತಾರೆ ಇವಾಗ ಅವ್ರೆ. ಜಸ್ಟ್ ನಾವು ಗಾಡಿಯಿಂದ ಹೊರಗಡೆ ಬಂದ್ವಿ. ಇಷ್ಟೋ ಮಟ್ಟ ಮಕ್ಕೊಂಡಾಯ್ತ. ಇವಾಗ ಟೀ ಕುಡಿಯಕ್ಕೆ ಹೋಗೋಣ. ಇವಾಗ ನಾವಿವಾಗ ದೇವನಹಳ್ಳಿ ಹತ್ರ ಇದ್ದೇವೆ. ಇವಾಗ ಜರ್ನಿ ಮಾತ್ರ ಭಾಳ ಅಂದ್ರೆ ಭಾಳ ಬ್ಯೂಟಿಫುಲ್ ಆಗಿತ್ತ. ಏನೋ ಒಂಥರ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ರೈಲಿ ಭಾಳ ಕಷ್ಟ ಇದೆ ಮಾತ್ರ. ಅವ್ರ ಜೀವನ ಅಷ್ಟು ತಿಳ್ಕೊಂಡು ಸ್ಮಾರ್ಟ್ ಸರಳಿಲ್ಲಪ್ಪ. ನಾವಿವಾಗ ಟೀ ಅಂಗಡಿ ಹುಡ್ಕೊಂಡು ಹೊಂಟೇವಿ. ಇವಾಗ ಮಾರ್ನಿಂಗ್ ಯಾವುದು ಓಪನ್ ಇಲ್ಲ, ಯಾವುದು ಓಪನ್ ಇದೆ. ಇವಾಗ ಅಲ್ಲೋಗಿ ಟೀ ಕುಡಿನಿ. ಇವಾಗ ಅಂದ್ರೆ ಹೆವಿ ಪ್ರೋ ಅದಾರ ಮಾತ್ರ ಡ್ರೈವರ್. ಇಬ್ಬರು ಗಿಚ್ಚದಾರ ಮಾತ್ರ, ಮಾತಾಡಂಗಿಲ್ಲ. ಟೀ ಕುಡಿಯತ್ತೇವೆ ಇವಾಗ. ಇನ್ನೊಬ್ರು ಡ್ರೈವರ್ ಫ್ರೆಶ್ ಅಪ್ ಆಗ್ತಾರೆ. ನಾವು ಇವಾಗ ದೇವನಹಳ್ಳಿ ಬೈಪಾಸ್ ಹತ್ರ ಇದ್ದೇವೆ. ಟೀ ಕುಡ್ದಾಯ್ತಾ? ಇವಾಗ ನಾವು ಗಾಡಿನ ಅನ್ಲೋಡ್ ಮಾಡಕ್ ಕೊಟ್ಟಿದ್ದೇವೆ. ಇವಾಗ ನಾವಿವಾಗ ನಮ್ಮ ಗಾಡಿನ ವೇಟ್ ಮಾಡಕ್ ಚೆಕ್ ಮಾಡಕ್ ತಗೊಂಡೇವೆ. ನಾವಿವಾಗ ವೇ ಬ್ರಿಡ್ಜ್ ಹತ್ರ ಬಂದಿದ್ದೇವೆ. ಚೆಕ್ ಮಾಡ್ತಿದ್ದೇವೆ ನಾವು. ನಾವಿವಾಗ ಗಾಡಿನ ಲೋಡ್ ಮಾಡ್ತಿದ್ದೇವೆ. ವೇಟ್ ಚೆಕ್ ಮಾಡೋಕ್ಕೆ ನಮ್ಮ ಗಾಡಿನ ಸ್ಟಾಪ್ ಮಾಡಿದ್ದೇವೆ. ಇವಾಗ ನಮ್ಮ ಗಾಡಿನ ವೇಟ್ ಚೆಕ್ ಮಾಡಿ ಆಯ್ತಾ. ನಾವು ಇವಾಗ ಹೊಡ್ತಿದ್ದೀವಿ ಅನ್ಲೋಡ್ ಮಾಡೋಕ್ಕೆ. ಡ್ರೈವರ್ ಚೇಂಜ್ ಆದ್ರಿ ಇವಾಗ. ಅಡಿಗೆ ಮಾಡಕ್ಕೆ ಟಮಾಟಿ ತೊಗೊಂಡೇವಿ. ಅಡಿಗೆ ಮಾಡ್ರಿ ಇವಾಗ. ನಾವಿವಾಗ ಮತ್ತೆ ಅನ್ಲೋಡ್ ಮಾಡೋ ಸ್ಪಾಟಿಗೆ ಬಂದ್ವಿ. ಇನ್ನೊಂದು ಹಾಫ್ ಆನ್ ಅವರ್ ಆಗ್ತೈತಿ ಗಾಡಿ ಅನ್ಲೋಡ್ ಮಾಡಿ ಸ್ಟಾರ್ಟ್ ಮಾಡೋದು. ಬೆಂಗಳೂರು ಮಾತ್ರ ಹೆವಿ ಬಿಸಿಲಿದೆ, ಚಿತ್ತ ಬಿಸಿಲಿದೆ. ನಮ್ಮ ಹುಬ್ಬಳ್ಳಿ ಧಾರವಾಡ
ಕಂಟಿನ್ಯೂಸ್ ಮಳೆಪ್ಪ, ಕಿಚಿ 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 ಮಳೆ. ಬೆಂಗಳೂರು ಚೊಕ್ಕ ಬಿಸಿಲು ಐತೆ ಮಾತ್ರ. ನಮ್ದು ಇನ್ನೂ ಪಾಳೆ ಬಂದಿಲ್ಲ. ಅನ್ಲೋಡಿಂಗ್ ಮಾಡೋಕ್ಕೆ ನಾವು ವೇಟ್ ಮಾಡಕತ್ತೀವಿ. ತುಂಬ ಹೊತ್ತೈತೆ, ಟೈಮ್ ಮಾತ್ರ ಸಿಕ್ಕಾಪಟ್ಟೆ ಆಯ್ತು. ವೇಟ್ ಮಾಡಿ ಮಾಡಿ ಸಾಕತ್ತ, ಹೊಟ್ಟೆ ಹಸಿವು ಆಗ್ತೈತಿ. ಅಡುಗೆ ಮಾಡೋಕೆ ಪ್ರಿಪೇರ್ ಮಾಡೋಣ. ಇವಾಗ ಟೈಮ್ ಇವಾಗ 12:30 ಆಯ್ತು. ವೇಟ್ ಮಾಡತ್ತೀವಿ, ಗಾಡಿ ಅನ್ಲೋಡ್ ಆಗವತ್ತ. ಹೊಟ್ಟೆಂತೂ ಹಸಿವು ಆಗೈತಿ. ಇಲ್ಲಿ ನೋಡ್ರಿ, ಇಲ್ಲಿ ಸಂಗಮೇಶ್ ಅಣ್ಣವ್ರು ಕೊತ್ತಂಬರಿ ಸುಸಾಕತ್ತಾರ. ಇಲ್ಲಿ ಅಂಬರೀಷ್ ಅಣ್ಣವ್ರ ಕಟಿಂಗ್ ಮಾಡತ್ತಾರಲ್ಲ. ನಮಗೆ ಏನೇನು ಊಟಕ್ಕೆ ಬೇಕೆಲ್ಲ ಐಟಮ್ ತೊಗೊಂಬಂದೆ ನೋಡ್ರಿ. ನಾವು ಅಣ್ಣವ್ರು ಈರುಳ್ಳಿ ಹೆಚ್ಚತ್ತಾರ ಚಿತ್ರಾನ್ನ ಮಾಡಕ್ಕೆ. ಅಣ್ಣವ್ರು ಚಿತ್ರಾನ್ನ ಮಾಡಕ್ಕೆ ನಮ್ಗೆ ಕೊತ್ತಂಬರಿ ಸೂಸಿ ಕೊಟ್ರೆ ಚಿತ್ರಾನ್ನಕ್ಕೆಲ್ಲ ರೆಡಿ ಮಾಡ್ಕೊಂಡೆ. ಅಡುಗೆ ಮಾಡಕ್ಕೆ ಎಲ್ಲಾನು ರೆಡಿ ಮಾಡಕತ್ತೀವಿ. ಇವಾಗ ಸ್ಟಾರ್ಟ್ ಮಾಡೋಣ. ಇವಾಗ ಮೆಣಸಿನ್ಕಾಯಿ ಹೆಚ್ಚಾಗ್ತೇವೆ. ಇವಾಗ ಟಮಾಟೆ ಕಟಿಂಗ್ ನಡೀತದೆ. ನಾವಿವಾಗ ರೈಸ್ ಮಾಡೋಕ್ಕೆಲ್ಲ ರೆಡಿ ಮಾಡತ್ತೇವೆ. ರೈಸ್ ಎಲ್ಲ ರೆಡಿ ಮಾಡ್ಕೊಂಡಾಯ್ತು ನೋಡ್ರಿ. ಎಲ್ಲ ಸೆಟ್ ಇಟ್ಕೊಂಡ್ಬಿಟ್ರೆ ಅಡುಗೆ ಮಾಡೋಕ್ಕೆ ಏನೇನು ಬೇಕೆಲ್ಲಾನು. ಆಲ್ಮೋಸ್ಟ್ ಆಲ್ ನಾವು ಇವಾಗ ಅಡುಗೆ ಮಾಡೋಕ್ಕೆಲ್ಲ ರೆಡಿ ಮಾಡಿದ್ದೇವೆ. ರೈಸ್ಗೂ ಇಟ್ಟಿದ್ದೇವೆ. ಎಲ್ಲ ಏನು ಸ್ಪೆಷಲ್ ಏನಿಲ್ಲ, ನಥಿಂಗ್. ಚಿತ್ರಾನ್ನ ಮಾಡತ್ತೇವೆ, ಮಸ್ತ್ ಊಟ ಮಾಡೋಣ. ಅದಾದಮೇಲೆ ಗಾಡಿ ಅನ್ಲೋಡಿಂಗ್ ಕ್ಯೂ ಹಚ್ಚೇವೆ. ಅನ್ಲೋಡ್ ಮಾಡ್ಕೊಳ್ಳೋಣ, ಮತ್ತೆ ಲೋಡ್ ಮಾಡ್ಕೊಂಡು ಹೊಡ್ತಿರೋಣ ಇಲ್ಲಿಂದ. ಇವಾಗ ರೈಸ್ ಆಯ್ತು, ಒಗ್ಗರಣೆ ಮಾಡೋಕೆ ರೆಡಿ ಮಾಡತ್ತು. ನಾವು ಇವಾಗ ರೈಸ್ ರೆಡಿ ಆಗೈತಿ. ಇವಾಗ ಚಿತ್ರಾನ್ನ ಹಾಕಕ್ಕೆ ರೆಡಿ ಮಾಡತ್ತೆ. ನಾವು ನಮ್ಮ ಗಾಡಿ ಅನ್ಲೋಡ್ ಆಗೋತ್ತೆ. ಸಿಕ್ಕಾಪಟ್ಟೆ ಹಸಿವು ಬರತೈತಿ. ಇವಾಗ ನನ್ನ ಜೊತೆ ಅಂಬರೀಷ್ ಅಣ್ಣವ್ರು ಇದ್ದಾರೆ. ಚಿತ್ರಾನ್ನಕ್ಕೆಲ್ಲ ಐಟಮ್ಸ್ ರೆಡಿ ಮಾಡತ್ತಾರೆ. ಇವಾಗ ಮಸ್ತ್ ಫ್ರೈ ಹೊಡಿತೀವಿ. ಇವಾಗ ಆಲ್ಮೋಸ್ಟ್ ಅಲ್ಲ ಚಿತ್ರಾನ್ನ ರೆಡಿ ಆಯ್ತು. ನಮ್ದು ಆಲ್ಮೋಸ್ಟ್ ಅಲ್ಲೆಲ್ಲ ಚಿತ್ರಾನ್ನ ರೆಡಿ ಆಯ್ತು. ಇನ್ನೇನು ಬಡದ್ ಬಾಯಿ ಹಾಕೊಳ್ಳೋದೆ. ಫೈನಲಿ ನಮ್ಮ ಚಿತ್ರಾನ್ನ ರೆಡಿ ಆಯ್ತ. ಯಪ್ಪ, ಇಷ್ಟ ಮಾಡೋ ತಡ್ಕೊಂಡೆ ಸುಮ್ತಿ ನೋಡಿ. ಇವಾಗ ಊಟ ಸ್ಟಾರ್ಟ್ ಮಾಡೋಣ. ಇವಾಗ ಖುಷಿ ಆಗತೈತಿ ನೋಡ್ರಿ. ಬಿಸಿ ಬಿಸಿ ಚಿತ್ರಾನ್ನ ರೆಡಿ ಆತೈತಿ. ನಮ್ಮ ಅಂಬರೀಷ್ ಅಣ್ಣವ್ರು ಇವತ್ತು ಫುಲ್ ಮೀಲ್ಸ್ ನಮ್ದು. ಇವತ್ತು ನಮ್ಮ ಸಂಗಮೇಶ್ ಅಣ್ಣ ನೋಡ್ರಿ ಫುಲ್ ರೆಸ್ಟ್ ಮಾಡಕ್ ಬಿಟ್ರವ್ರು. ಫೈನಲಿ ನಮ್ದು ಚಿತ್ರಾನ್ನ ರೆಡಿ ಆತ. ಫೈನಲಿ ನಾವು ಪ್ಲೇಟ್ನೆಲ್ಲ ರೆಡಿ ಮಾಡ್ಕೊಳತ್ತೇವೆ, ಕ್ಲೀನ್ ಮಾಡ್ಕೊಳತ್ತೇವೆ. ಇವಾಗ ತಿನ್ನೋದು ಅಷ್ಟ ಬಾಕಿ ಐತೆ ನೋಡ್ರಿಪ್ಪ. ಊಟ ಸ್ಟಾರ್ಟ್ ಮಾಡೋಣಪ್ಪ. ಹೊಟ್ಟೆ ತುಂಬ ಹಸಿವು. ಸರ್, ಚಿತ್ರಾನ್ನ ಹೆಂಗಾಗಿದೆ? ಸರ್ ಸೂಪರ್ ಸರ್, ಸಖತ್ತಾಗಿದೆ ಸರ್. ಸಂಗಮೇಶ್ ಅಣ್ಣ, ಚಿತ್ರಾನ್ನ ಹೆಂಗಿದೆ? ಸರ್ ಸೂಪರ್. ಆಲ್ಮೋಸ್ಟ್ ಅಲ್ಲಿ ನಾವು ಎಲ್ಲ ಸ್ಟಾರ್ ಹೋಟೆಲ್ಗಳು ತಿಂದೇವೆ. ಬಟ್ ಇವತ್ತು ನಾವು ಟ್ರಕ್ ಕ್ಯಾಬಿನ್ ಒಳಗಡೆ ಅಡುಗೆ ಮಾಡಿ ತಿಂತಿರೋದು ಫಸ್ಟ್ ಟೈಮ್. ಇದೇನು ಎಕ್ಸ್ಪೀರಿಯನ್ಸ್ ಇದೆಲ್ಲ ಮೆಮೊರಿಯಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು, ಗಿಚ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ರಿಯಲಿ ಎಂಜಾಯ್ಡ್ ಲಾಟ್ ಅಪ್ಪ. ಈ ಲಾಗ್ ಏನಿದೆಲ್ಲ ಲೈಫ್ ಲಾಗ್ ಮೆಮೊರಿಯಬಲ್ ಇರ್ತೈತೆ, ಅಷ್ಟು ಮಾತ್ರ ಹೇಳ್ಬೋದು ನಾನು. ಚಿತ್ರಾನ್ನ ಹೆವಿ ಡೇಂಜರ್ ಆಗೈತಿ. ಊಟನೂ ಆಯ್ತು, ಗಾಡಿ ಲೋಡ್ ಸ್ಟಾರ್ಟ್ ಆಯ್ತು. ಇವಾಗ ಸ್ವಲ್ಪ ರೆಸ್ಟ್ ಮಾಡೋಣಪ್ಪ. ಇವಾಗ ಇನ್ನು ಅಂಬರೀಷ್ ಅವ್ರ ಗಾಡಿ ಒಳಗೆ ಮುಕ್ಕೊಂಡಿದ್ದಾರೆ. ಮಧ್ಯಾಹ್ನ ಊಟ ಮಾಡಿ ಮುಕ್ಕೊಂಡ್ಬಿಟ್ಟಿವಿ. ಟೈಮ್ ಹೋಗಿದ್ದೆ ಗೊತ್ತಿಲ್ಲ, ಯಾಕಂದರೆ ನಿನ್ನೆ ಕರೆಕ್ಟಾಗಿ ನಿಂತಿರಲಿಲ್ಲ. ಇವಾಗ ಎದ್ದಿದ್ದೇವೆ. ಟೈಮ್ ಬಂದುಬಿಟ್ಟು ಇವಾಗ 8 ಗಂಟೆ ಆಗಿದೆ ನೈಟ್. ಇವಾಗ ನೈಟ್ ಅಡುಗೆ ಪ್ಲ್ಯಾನ್ ಮಾಡಕತ್ತೀವಿ. ಏನಿಲ್ಲ ಸ್ಪೆಷಲ್, ಏನಪ್ಪ ಬೇಳೆ ಸಾರು ರೈಸ, ಅದನ್ನ ಮಾಡೋಣ. ಇವಾಗ ನೈಟ್ ಅಡುಗೆ ರೆಡಿ ಮಾಡತ್ತೇವೆ ನಾವು. ರಾತ್ರಿ ಅಡುಗೆ ಚಲೋ ಆಯ್ತು. ಇವಾಗ ಬೇಳೆ ಕುಚ್ಚಕ್ಕೆ ಇಡೋಣ. ಇವಾಗ ಓಕೆ. ನೈಟ್ ಇವಾಗ ಟೈಮ್ 8 ಗಂಟೆ 40 ನಿಮಿಷ ಆಗಿದೆ. ಗಾಡಿ ಅನ್ಲೋಡಿಂಗ್ ಇನ್ನೂ ಆಗಿಲ್ಲ, ಇನ್ನೂ ಆಗತೈತೆ. ಹೊಟ್ಟೆಂತ ಹಸಿವು ಐತೆ. ನಾವು ಅಡುಗೆ ರೆಡಿ ಮಾಡ್ಕೊಳತ್ತೇವೆ. ಇವಾಗ ದಾಲ್ ಫ್ರೈ ಮತ್ತು ರೈಸ್ ಮಾಡಕತ್ತೇವೆ. ಇಲ್ಲಿ ನೋಡ್ತಿದ್ರಿ ನೀವು, ದಾಲ್ ಫ್ರೈಗೆ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೊಳತ್ತೇವೆ. ಇಲ್ಲಿ ನಮ್ಮ ಸಂಗಮೇಶ್ ಭಯ್ಯರ್ ಆ್ಯಸ್ ಯೂಶುವಲ್ ಫುಲ್ ಮಸ್ತಿ ಮಾಡಕತ್ತಾರೆ. ನಾವು ಸ್ವಲ್ಪ ಲೈಟಾಗಿ ಅಂಬರೀಷ್ ಭಯ್ಯವ್ರಿಗೆ ಹೆಲ್ಪ್ ಮಾಡಕತ್ತೇವೆ. ಇವಾಗ ಸ್ವಲ್ಪ ಸಿಟಿ ಹೊಡಿತೈತೆ ನಮ್ಮ ಕುಕ್ಕರ್. ಇವಾಗ ನೋಡ್ರಿ, ನಮ್ಮ ಗಾಡಿ ಒಳಗೆ ನಾವು ದಾಲ್ ಎಲ್ಲ ಕುದಿಸ್ಕೊಂಡ್ವಿ. ರೈಸ್ ತೊಳ್ಕೊಳತ್ತೀವಿ. ಇವಾಗ ರೈಸ್ ಮಾಡೋಣ. ಇವಾಗ ದಾಲ್ ಎಲ್ಲ ಕುದ್ದಾಯ್ತು.
ಮಧ್ಯಾಹ್ನ ಕುಕ್ಕರ್ ಒಳಗೆ ರೈಸ್ ಮಾಡಿದ್ವಿ, ಇವಾಗ ನಾರ್ಮಲ್ ಒಳಗೆ ರೈಸ್ ಮಾಡಕತ್ತೀವಿ. ಇವಾಗ ರೈಸ್ ದಾಲ್ ಫ್ರೈ ಮಸ್ತ್ ಇರ್ತೈತೆ ನೈಟ್. ಇವತ್ತು ಇವೆಲ್ಲ ರೆಡಿ ಮಾಡುತ್ತೆ ದಾಲ್ ಫ್ರೈ ಮಾಡೋಕ್ಕೆ. ನಾವು ಇವಾಗ ದಾಲ್ ಫ್ರೈ ಮಾಡೋಕ್ಕೆ ಆನಿಯನ್ ಕಟ್ ಶಾಪಿಂಗ್ ಮಾಡ್ಕೊಳ್ತೀವಿ. ನೋಡ್ರಿ ಫೈನಲ್ ಆಗಿ ರೈಸ್ ರೆಡಿ ಆತ. ಇವಾಗಿನ ದಾಲ್ ಫ್ರೈ ಮಾಡೋಣಂತ. ನೋಡಿ ಅಂಬರೀಶ್ ಅವ್ರು ಬೆಳಗ್ಗೆಯಿಂದ ಹೆವಿ ಬಿಸಿ ಪಾಪ. ನಾವು ಇವಾಗ ದಾಲ್ ಫ್ರೈ ರೆಡಿ ಮಾಡತ್ತೀವಿ. ಇವಾಗ ರೈಸ್ ಮಾಡೋದೆಲ್ಲ ಮುಗಿತು. ಇವಾಗ ದಾಲ್ ಫ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ದಾಲ್ ಫ್ರೈ ಮಾಡಿ ಮಸ್ತ್ ಊಟ ಮಾಡೋದೆ. ಇವಾಗ ಫೈನಲ್ ಟಚ್ ಎಲ್ಲ ಫ್ರೈ ಮಾಡ್ಕೊಂಡತ್ತೆ. ಇವಾಗ ದಾಲ್ ಮಿಕ್ಸ್ ಮಾಡೋಣ. ಇವಾಗ ಇದ್ರಾಗ ನಮ್ಮ ಅಂಬರೀಶ್ ಅವ್ರು ಫುಲ್ ಬಿಸಿ ಆಗಿಬಿಟ್ರಪ್ಪ ಬೆಳಗ್ಗಿಂದ. ಫೈನಲಿ ದಾಲ್ ಫ್ರೈ ಎಲ್ಲ ರೆಡಿ ಆಯ್ತಾ. ಊಟಕ್ಕೆ ಅರೇಂಜ್ಮೆಂಟ್ ರೆಡಿ ಮಾಡೋಣ. ಫೈನಲಿ ದಾಲ್ ಫ್ರೈ ರೆಡಿ ಆಯ್ತಾ. ಇವಾಗ ಊಟ ಮಾಡಿ ಗಾಡಿ ಅಂತೂ ಅನ್ಲೋಡ್ ಆಗಲಿ. ರಾತ್ರಿ ಆಯ್ತಾ ಮಕ್ಕೊಂಬಿಡೋಣ. ಬೆಳಗ್ಗಿಂದ ತೋರಿಸುತ್ತೆ ನಮ್ಮ ಸಂಗಮೇಶ್ ಬೈ ಅವ್ರಿಗೆ. ಮಸ್ತ್ ಕೆಲಸ ಮಾಡತ್ತಾರ, ಮಸ್ತ್ ಆರಾಮದಾರ ನೋಡ್ರಿ ಅವ್ರು. ಫೈನಲಿ ರೈಸ್ ದಾಲ್ ಫ್ರೈ ಗಿಚ್ ರೆಡಿ ಆತ. ಮಸ್ತ್ ಊಟ ಮಾಡೋಣ. ಹೊಟ್ಟೆ ಬಂತು ಭಾಳ ಶಿವ ಬಿಟ್ಟೈತೆ. ಇವಾಗ ನಮ್ಮ ಜೊತೆ ಅಂಬರೀಶ್ ಅವ್ರು ಕಂಪ್ನಿ ಕೊಡ್ತಾರೆ. ಸಂಗಮೇಶ್ ಅವರ ಇನ್ನೂ ಸ್ವಲ್ಪ ಲೇಟ್ ಅಂತ, ಯಾಕಂದ್ರೆ ಗಾಡಿ ಅನ್ಲೋಡ್ ಆಗ್ತಿದೆ, ಅದು ಸ್ವಲ್ಪ ನೋಡ್ಕೊತಾರಂತ ಅದ್ರ ಸಂಬಂಧ. ಅಣ್ಣ ಸ್ಟಾರ್ಟ್ ಮಾಡೋಣ್ರಿ. ಎಸ್ ಸರ್. ಫೈನಲಿ ನಾವು ಊಟ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ. ದಾಲ್ ಮಾಡಿದ್ದೀವಿ, ಗಿಚ್ ರೈಸ್ ಮಾಡಿದ್ದೀವಿ. ನಮ್ಮ ಅಂಬರೀಶ್ ಅವ್ರು ಮಾಡ್ರ ತಿಂತಾ ಇರೋದೇ. ಇವಾಗ ಏನಿದೆಲ್ಲ ಇದು ಲೈಫ್ ಹ್ಯಾವಿ ಮೆಮೊರೇಬಲ್ ಲೈಫ್. ಮಸ್ತ್ ಐತಿ. ಎಕ್ಸ್ಪ್ಲೋರ್ ಮಾಡಕ್ಕೆ ಬಂದಿದ್ದು ಒಂಥರ ಖುಷಿ ಅನ್ಸತೈತಿ. ನಾನು ಲಾರಿ ಡ್ರೈವರ್ ಲೈಫ್ ಹೆಂಗಿರ್ತೈತೆ ಅಂತ ಎಕ್ಸ್ಪ್ಲೋರ್ ಮಾಡಕ್ಕೆ ಬಂದಿದ್ದೆ. ಬಟ್ ರಿಯಲಿ ನಾನು ಕರೆಕ್ಟ್ ಡಿಸಿಷನ್ ತೊಗೊಂಡೇನೆ ಅಂತ ಅನಿಸ್ತು. ಯಾಕಂತಂದ್ರೆ ಕೆಲವೊಂದು ಇನ್ಸಿಡೆಂಟ್ಸ್ ಎಕ್ಸ್ಪ್ಲೇನ್ ಮಾಡಿದ್ರೆ ಅವ್ರ ಲೈಫ್ ಹೆಂಗಿರ್ತೈತಿ ಗೊತ್ತಾಯ್ತ. ಎಷ್ಟು ಕಷ್ಟ ಅನ್ನೋದು ಗೊತ್ತಾಯ್ತ. ಮನೆ ಬಿಟ್ಟಿರ್ತಾರ, ಎಲ್ಲಿ ಬೇಕಲ್ಲ ಗಾಡಿ ಪಾರ್ಕ್ ಮಾಡ್ತಾರ, ಅಡುಗೆ ಮಾಡ್ಕೊಳ್ತಾರ. ನಾನು ತೋರಿಸ್ತೇನೆ ನಿಮ್ಗೆ, ವಿಡಿಯೋ ಒಳಗೆ ಹಾಕ್ತೇನೆ, ನಿಮಗೂ ಗೊತ್ತೈತೆ ಹೆಂಗೆ ಆಕೈತೆ ನೋಡಿ. ನಮ್ಮ ಅಂಬರೀಶ್ ಅಣ್ಣವ್ರು ಇನ್ನೂ ಊಟ ಮಾಡಕತ್ತಾರ. ಇನ್ನು ಗಾಡಿ ಅನ್ಲೋಡ್ ಆಗಿಲ್ಲ. ಸಂಗಮೇಶ್ ಅಣ್ಣವ್ರ ಅನ್ಲೋಡ್ ಆಗೋ ಮಟ್ಟ ಊಟ ಮಾಡಂಗಿಲ್ಲ ಅಂತವ್ರ. ಫೈನಲ್ ನಮ್ದು ಊಟ ಆಯ್ತಾ. ಊಟ ಮಾತ್ರ ಮಸ್ತ್ ಆತಂತ ಹೇಳ್ಬೋದು. ಅಂಬರೀಶ್ ಅಣ್ಣವ್ರು ಥ್ಯಾಂಕ್ಸ್ ಹೇಳೋಣ. ರೈಸ್ ಮತ್ತು ದಾಲ್ ಫ್ರೈ ಗಿಚ್ ಮಾಡಿದ್ರೆ ಮಾತ್ರ. ಎಂದಿನಂತೆ ಇವತ್ತಿನ ಲಾಗ್ ನಮ್ಮ ಮುಗಿಸೋ ಸಮಯ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದೆ ವಿಡಿಯೋದಲ್ಲಿ ಸಿಗ್ತೀನಿ. ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್. ನಿಮ್ಮೊಂದಿಗೆ ಧನ್ಯವಾದಗಳು. ಬಾಯ್.